ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ಅಜಿಂಕ್ಯ ಪವಾರ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಈಗ ಈ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಈ ವರ್ಷ ಇನ್ನೂ ಕೂಡ ಒಂದು ಪ್ರೊ ಕಬಡ್ಡಿ ಲೀಗ್ನ ಹರಾಜು ಪ್ರಕ್ರಿಯೆ ಡೇಟ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಹಾಗೆ ಒಂದು ಎಲ್ಲ ತಂಡಗಳು ಕೂಡ ಒಂದು ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ತಮ್ಮ ಟೀಮಿನ ಒಂದು ರಿಟರ್ನ್ ಹಾಗೂ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟನ್ನು. ಇದರ ನಡುವೆ ಒಂದು ಅಜಿಂಕ್ಯ ಪವಾರ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿದೆ. ಇದು ಒಂದು ಇನ್ನೂ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ ಇವಾಗ ಸದ್ಯಕ್ಕೆ ಅವರು ದಬಾಂಗ್ ಡೆಲ್ಲಿಯಲ್ಲಿ ಆಡ್ತಿದ್ದಾರೆ. ಬಟ್ ದಬಾಂಗ್ ಡೆಲ್ಲಿ ಅವರನ್ನು ಬಿಟ್ಟು ಕೊಡೋ ಚಾನ್ಸ್ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ 2024 ಬಂದಿದ್ದರು. 1,10,00,000 ಕೊಟ್ಟು ಒಂದು ಪರ್ಚೇಸ್ ಮಾಡಿದರು. ಬಟ್ ಆ ವರ್ಷದಲ್ಲಿ ಅಜಿಂಕ್ಯ ಪವಾರ್ ಅವರು ನಮ್ಮ ಬುಲ್ಸ್ ತಂಡದಲ್ಲಿ ಅಷ್ಟೊಂದು ಏನು ಇಂಪ್ಯಾಕ್ಟ್ ಮಾಡಲು ಆಗಿರಲಿಲ್ಲ. ಬಟ್ ಈ ವರ್ಷ ಮತ್ತೆ ಅವ್ರ ಕಡೆ ನೋಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ ಒಂದು ಡೆಲ್ಲಿ ಕಡೆ ಚೆನ್ನಾಗಿ ಆಡಿದರು. ಹೀಗಾಗಿ ಈ ವರ್ಷ ಏನಾದರೂ ಡೆಲ್ಲಿ ತಂಡ ಒಂದು ಅವರನ್ನು ಬಿಟ್ಟುಕೊಟ್ರೆ, ಒಂದು ಹರಾಜಿಗೆ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅವ್ರ ಕಡೆ ನೋಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಟೀಮಲ್ಲಿ ಒಬ್ಬ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈಡರ್ ಬೇಕಾಗಿದ್ದಾರೆ. ಹೀಗಾಗಿ ಎಲ್ಲ ಒಂದು ಯಂಗ್ಸ್ಟರ್ ಇರೋದ್ರಿಂದ BC ರಮೇಶ್ ಅವರು ಅವ್ರ ಕಡೆ ನೋಡೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಅಜಿಂಕ್ಯ ಪವಾರ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದರೆ ಯಾವ ಥರ ಇರುತ್ತೆ ಅಂತ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಏನೇ ಅಂದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು 2027ಗೆ ಒಂದು ಫುಲ್ ಸ್ಟ್ರಾಂಗ್ ಆಗಿ ಬರ್ಬೇಕಂತಲೇ ಹೇಳ್ತೇನೆ. ಯಾಕಂದರೆ ಒಂದು ಆ ಥರ ಫೈಟ್ ಕೊಡಲೇಬೇಕು. ಎಲ್ಲ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾವೆ. ನೋಡೋಣ ನಮ್ಮ ಬುಲ್ಸ್ ತಂಡ ಯಾವ ಥರ ರೆಡಿ ಆಗುತ್ತೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಸ್ಪೋರ್ಟ್ಸ್ ವಿಡಿಯೋಗಾಗಿ.